ಕೊಪ್ಪಳದಲ್ಲಿ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. 1 ಕಿಲೋಮೀಟರ್ ವರೆಗೂ ರೈತರು ಸಾಲುಗಟ್ಟಿ ನಿಂತಿದ್ದಾರೆ ಗೊಬ್ಬರಕ್ಕಾಗಿ. ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿ ರೈತರ ಕ್ಯೂ. ಒಕ್ಕಲುತನ ಸಹಕಾರಿ ಸಂಘದಲ್ಲಿ ಗೊಬ್ಬರ ವಿತರಣೆ ಮಾಡಲಾಗ್ತಾ ಇದೆ. ಪಹಣಿ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಗೊಬ್ಬರ ಸಿಗುತ್ತೆ. ಗೊಬ್ಬರ ಪಡೆಯೋದಕ್ಕೆ ಅಂತ ಸಾವಿರಾರು ರೈತರು ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಅಲ್ಲಿ. 650 ಜನರಿಗೆ ಮಾತ್ರ ಯೂರಿಯಾ ಗೊಬ್ಬರ ವಿತರಣೆ ಮಾಡಲಾಗ್ತಾ ಇದೆ. ಪೊಲೀಸರ ಭದ್ರತೆ ನಡುವೆ ಯೂರಿಯಾ ವಿತರಣೆ ಮಾಡುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೊನ್ನೆಯಷ್ಟೇ ಯೂರಿಯಾ ಗೊಬ್ಬರಕ್ಕಾಗಿ ರಸ್ತೆಯನ್ನು ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 11ರಂದು ನಾವು ಗೊಬ್ಬರವನ್ನು ವಿತರಣೆ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಹೇಳಿತ್ತು. ಅದೇ ಪ್ರಕಾರವಾಗಿಯೇ ಇಂದು ಕೊಪ್ಪಳ ನಗರದ ಬಸವೇಶ್ವರ ಇರತಕ್ಕಂಥ TAPMS ನ ಏನು ಒಂದು ಸೊಸೈಟಿಯಲ್ಲಿ ಈಗಾಗಲೇ ಗೊಬ್ಬರವನ್ನ ವಿತರಣೆ ಮಾಡುವಂತ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅವರು ಕೇವಲ 650 ಜನ ರೈತರಿಗೆ ಮಾತ್ರ ಈ ಒಂದು ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸೊಸೈಟಿಯಲ್ಲಿ 60 ಟನ್ ಗೊಬ್ಬರವನ್ನು ಇಂದು ವಿತರಣೆ ಮಾಡಲಾಗ್ತದೆ. ಒಟ್ಟು ಜಿಲ್ಲೆಯಾದ್ಯಂತ ಒಟ್ಟು 1300 ಟನ್ ಅಷ್ಟು ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಲಾಗ್ತಾ ಇದೆ. ಸಹಜವಾಗಿ ರೈತರಿಗೆ ಈ ಸಂದರ್ಭದಲ್ಲಿ ಮಳೆಯ ಸಂದರ್ಭದಲ್ಲಿ ಹೆಚ್ಚಿನ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗೊಬ್ಬರ ಸಿಗದ ಕಾರಣಕ್ಕಾಗಿ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಈ ಮೊದಲು ಕೇವಲ ಆಧಾರ್ ಕಾರ್ಡಿಗೆ ಮಾತ್ರ ಒಂದು ಯೂರಿಯಾ ಗೊಬ್ಬರ ವಿತರಣೆ ಮಾಡಲಾಗ್ತಾ ಇತ್ತು. ಇದರಿಂದಾಗಿ ಹೆಚ್ಚಿನ ರೈತರು ಯೂರಿಯಾ ಗೊಬ್ಬರವನ್ನು ತಗೊಂಡು ಹೋಗ್ತಾ ಇದ್ರು. ಈಗ ಆಧಾರ್ ಜೊತೆಗೆ ಪಹಣಿಯನ್ನು ಕೂಡ ಅಧಿಕಾರಿಗಳು ಕಡ್ಡಾಯವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೇಲಿಂದ ಮೇಲೆ ರೈತರು ಗೊಬ್ಬರವನ್ನು ತೆಗೆದುಕೊಂಡು ಹೋಗೋ ಕಾರಣಕ್ಕಾಗಿ ಒಂದು ಯೂರಿಯಾ ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆಧಾರ್ ಜೊತೆಗೆ ಪಹಣಿಯನ್ನು ಮಾಡ್ತಕ್ಕಂಥ ನೋಡಬಹುದು. ದೃಶ್ಯದಲ್ಲಿ ಈಗ ಕಿಲೋಮೀಟರ್ ಗಂಟಲೆ ಇಲ್ಲಿ ರೈತರು ಕ್ಯೂ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ರೈತರು ಬಂದಿದ್ದಾರೆ. ಮೊನ್ನೆ ಅಷ್ಟೇ ಕೂಡ ರೈತರು ಗೊಬ್ಬರ ಸಿಗದ ಕಾರಣಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ರೈತರು ಇದ್ದಾರೆ, ಅವರ ಮತ ಸ್ವಂತ ಒಂದು ಕೆಲಸವನ್ನ ಮಾಡೋಣ. ಹೇಳಿ, ನೀವು ಯಾವ ಊರಿಂದ ಬಂದಿದ್ದೀರಿ? ಈಗ ಇಲ್ಲಿ ಇವತ್ತು ಬರೀ 650 ಜನರಿಗೆ ಮಾತ್ರ ರೈತರಿಗೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. 650 ಜನರು ಸಾವಿರಾರು ಜನ ಲಕ್ಷಾಂತರ ರೈತರು ಇದಾರೆ. 650 ಜನ ಕೊಟ್ಟರೆ ಹೆಂಗ್ ಅನ್ಸುತ್ತಂತ? ಅಲ್ಲಿ ತಪ್ಪು ಅನಿಸ್ತೈತಿ ಅದು. ಯಾಕಂದ್ರೆ ಈಗ ನಾವು 3ನೇ ಸಲ ಬಂದು ಈಗ 2 ಸಲ ಬಂದೀವಿ. ನಮಗೆ ಸಿಕ್ಕಿಲ್ಲ ಗೊಬ್ಬರ. ಈಗ ಬಂದೀವಿ, ಇನ್ನೂ ಸಿಗ್ತಾ ಬಿಡ್ತಾ ನನಗೆ ಇನ್ನೂ ಗ್ಯಾರಂಟಿ ಇಲ್ರಿ ಇದು. ಏನ್ ಮಾಡ್ಬೇಕಂತೀರಿ ಅಧಿಕಾರಿಗಳು? ಅದಕ್ಕಾಗಿ ನಾವು ಗೋರ್ಮೆಂಟ್ಗೆ ನಾವು ಹೇಳ್ತಿದ್ವಿ ರೀ, ಸಾಕಷ್ಟು ಗೊಬ್ಬರ ಕಳಿಸ್ಬೇಕು, ರೈತರ ಗಮನ ತಗೋಬೇಕು ಅವರು ಅಂತ ಹೇಳಕ್ ನಾ ಬಯಸ್ತೀನಿ. ಸಾವಿರಾರು ಜನ ರೈತರಿದ್ದಾರೆ, ಆದ್ರೆ ನಮಗೂ ಕೂಡ ಗೊಬ್ಬರ ಸಿಗುವಂತದ್ದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಇಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಇರ್ತಕ್ಕಂಥದ್ದು. ಅವ್ರನ್ನ ಒಂದು ಮಾತಾಡ್ಸೋಂತ ಕೆಲಸವನ್ನು ಮಾಡಿ. ಸರ್ ಹೇಳಿ ಸರ್, ಈಗ ಮೊನ್ನೆ ಅಷ್ಟೇ ಜಿಲ್ಲೆಯಲ್ಲಿ ರೈತರು ಗೊಬ್ಬರ ಸಿಗದ ಕಾರಣಕ್ಕಾಗಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ತಾವು 11ನೇ ತಾರೀಕು ಗೊಬ್ಬರವನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತಿನ ಪೊಸಿಷನ್ ಏನಿದೆ ಅಂತ ಸರ್? ನಿನ್ನೆ ನಮಗೆ 1300 ಟನ್ ಯೂರಿಯಾ ರಸಗೊಬ್ಬರ ಬಂದಿದೆ. ತಾಲೂಕಿನ ಎಲ್ಲ ಸೊಸೈಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.